ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಾವ್ಯ ಹರಿಕೃಷಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್, ಹಾರ್ಟ್ಲಿ ವೆಲ್ಕಮ್. ಯಾರೆಲ್ಲ ಮೊದಲೇ ಬಾರಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಮುಂದೆ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ಪಟ್ ಅಂತ ಸಿಗುತ್ತೆ. ಸೊ ಬನ್ನಿ ಗೈಸ್, ಯಾಕೆ ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲ ನಿಮ್ಮ ಸಪೋರ್ಟಿಂದ ನನ್ನ ವಾಚ್ ಅವರ್ಸ್ ಬೇಗ ಕಂಪ್ಲೀಟ್ ಆಯಿತು. ಸೊ ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಆಯಿತು. ಸೊ ನಾನು ಹೇಗೆ ನನ್ನ 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಿದೆ. ಸೊ ನನ್ನ ಒಂದು ಯೂಟ್ಯೂಬ್ ಜರ್ನಿನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೊಸಬ್ರು ಯೂಟ್ಯೂಬರ್ಸ್ ಇರ್ತೀರಾ, ಸೊ ನಾನು ಯೂಟ್ಯೂಬ್ ಮಾಡಬೇಕು ಅಂತ ಅನ್ಕೊಂತಿರ್ತೀರಾ, ಸೊ ಮನೆಯಲ್ಲಿ ಹೌಸ್ ವೈಫ್ಗಳಿರ್ತೀರಾ, ಸೊ ಇಲ್ಲ ವರ್ಕ್ ಹೋಗ್ತಿರ್ತೀರಾ, ಅಂಥವ್ರಿಗೆಲ್ಲ ನನ್ನ ಕಡೆಯಿಂದ ಸಜೆಷನ್ ಕೊಡ್ತೀನಿ. ಸೊ ಏನು ಮಾಡ್ಬೋದು, ಯಾವ ಥರ ಮಾಡ್ಬೋದು, ಯಾವ ಥರ ಮಾಡಿದರೆ ಬೇಗ 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ಹೇಗೆ ಮಾಡಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ಬೇರೆಯವ್ರು ಏನು ಟ್ರಿಕ್ಸ್ ಯೂಸ್ ಮಾಡ್ತಾರೋ ಗೊತ್ತಿಲ್ಲ. ನಾನು ಎಷ್ಟು ಹಾರ್ಡ್ ವರ್ಕ್ ಆಗಿದೆ, ನಾನೆಷ್ಟು ಸ್ಮಾರ್ಟ್ ವರ್ಕ್ ಆಗಿದೆ, ಸೊ ಮತ್ತೆ ನಂದು ಅಪ್ಸ್ ಆ್ಯಂಡ್ ಡೌನ್ಸ್ ಏನು, ವ್ಯೂಸ್ ಯಾವ ಥರ ಬರ್ತಿತ್ತು, ಸೊ ಏನು ಎತ್ತ, ಫ್ಯಾಮಿಲಿ ರಿಯಾಕ್ಷನ್ ಏನು, ಸಪೋರ್ಟ್ ಏನು, ಸೊ ಮತ್ತೆ ಅಂದರೆ ಅಪ್ಲೋಡ್ ಮಾಡಿದ ತಕ್ಷಣ ಎಷ್ಟು ವ್ಯೂಸ್ ಬರ್ತಿತ್ತು, ಸೊ ಏನು ಎತ್ತ, ನನಗೆ ವಿಡಿಯೋಸ್ ಮಾಡೋದಕ್ಕೆ ಏನು ಇನ್ಸ್ಪಿರೇಷನ್, ಅದನ್ನೆಲ್ಲ ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಮೊದಲಿಂದ ಕೊನೆವರೆಗೂ ನೋಡಿ, ಯಾಕಂದರೆ ನಿಮಗೂ ಕೂಡ ಯೂಟ್ಯೂಬರ್ ಆಗಿ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ಸೊ ಈ ವಿಡಿಯೋ ಒಂದು ನಿಮಗೆ ಇನ್ಸ್ಪಿರೇಷನ್ ಅಂತಲೇ ಹೇಳಬಹುದು. ಅದಕ್ಕೋಸ್ಕರ ಫಸ್ಟಿಂದ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಶೇರ್ ಮಾಡಿ. ಯಾರೆಲ್ಲ ಹೊಸ ಯೂಟ್ಯೂಬರ್ಸ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು, ಇಲ್ಲ ಅಂತಂದರೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀರಾ, ಇನ್ನು ನಿಮಗೆ ಗ್ರೋತ್ ಕಾಣಿಸ್ತಿಲ್ಲ, ಸೊ ನಿಮ್ಗೆ ಇನ್ನು ಮಾನಿಟೈಸೇಷನ್ಗೆ ಅದು ಕ್ರೈಟೀರಿಯಾ ಕಂಪ್ಲೀಟ್ ಆಗಿಲ್ಲ ಅನ್ನೋರಿಗೆ ನಾನು ಇದು ಹೇಳೋವಂಥ ಟ್ರಿಕ್ಸು ಮತ್ತು ನನ್ನ ಜರ್ನಿ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ನನ್ನ ಒಂದು ಏನಂತಾರೆ, ನಾನು ಏನು ಮಾಡಿದೆ ಅನ್ನೋದನ್ನು ನಾನು ತಿಳಿಸ್ತಾ ಇರೋಂತಹ ವಿಡಿಯೋ ಆಗಿರುತ್ತೆ. ಸೊ ನೀವು ಇದನ್ನೇ ಮಾಡಬೇಕು ಅಂತ ರೂಲ್ಸ್ ಏನೂ ಇಲ್ಲ. ಸೊ ನಿಮ್ಗೆ ಇಷ್ಟ ಇತ್ತು ಅಂತಂದರೆ ಮಾಡಿ. ಸೊ ನಾನು ಮಾಡಿದ್ದನ್ನು ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆಗೆ. ಸೊ ಅವಾಗ ನಿಮಗೂ ಕೂಡ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ನಿಮ್ಮ ಐಡಿಯಾಸ್ ಜೊತೆಗೆ ನನ್ನ ಐಡಿಯಾನು ಕೂಡ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನನಗೆ ಯೂಟ್ಯೂಬ್ ಏನಕ್ಕೆ ಸ್ಟಾರ್ಟ್ ಮಾಡಬೇಕು ಅನಿಸ್ತು ಅಂತಂದರೆ, ಸೊ ಆ್ಯಸ್ ಯೂಶುವಲ್ ನನಗೆ ಬೇಬಿ ಆಗಿತ್ತು. ಸೊ ಮನೇಲಿದ್ದು ಏನು ಮಾಡೋದು ಅಂತ ನಾನು ಸ್ವಲ್ಪ ಯೂಟ್ಯೂಬ್ಸಲ್ಲೆಲ್ಲ ನೋಡ್ತಿರ್ಬೇಕಾದ್ರೆ, ಸೊ ಯೂಟ್ಯೂಬ್ಸಿಂದ ಅರ್ನಿಂಗ್ಸ್ ಮಾಡ್ಬೋದು, ಯೂಟ್ಯೂಬ್ ವಿಡಿಯೋ ಮಾಡಿ ಮನೇಲಿ ಸುಮ್ಮನೆ ಗೊತ್ತಿರೋ ಬದಲು ಮನೇಲಿ ಮಾಡೋವಂಥದ್ದು, ಇವಾಗ ಫುಡ್ ವ್ಲಾಗ್ಸ್ ಆಗಿರ್ಬೋದು, ಬೇರೆ ನಮ್ಗೆ ಗೊತ್ತಿರೋಂಥ ಇನ್ಫಾರ್ಮೇಷನ್ ವಿಡಿಯೋಸ್ ಆಗಿರ್ಬೋದು, ಮತ್ತು ಕುಕ್ಕಿಂಗ್ ವ್ಲಾಗ್ಸು, ಮತ್ತು ಏನಾದರೂ ನಮಗೆ ಇದು ಕುಚ್ಚು, ಸ್ಯಾರಿ ಕುಚ್ಚು, ಮತ್ತು ಟೈಲರಿಂಗ್ ವಿಡಿಯೋಸ್ ಅಂಥದ್ದನ್ನೆಲ್ಲ ಮಾಡ್ಬೋದು ಅಂತ ನಾನು ನೋಡ್ತಿದ್ದೆ. ಓಕೆನಾ, ಅದನ್ನ ನೋಡಿ ಸೊ ನಾನು ಇನ್ಸ್ಪೈರ್ ಆಗಿ, ಸೊ ಬೇರೆಯವರೆಲ್ಲ ಮಾಡ್ತಿರ್ತಾರೆ, ಎಲ್ಲರೂ ಕಾಮನ್ ಆಗಿ ಅದೇ ಥರನೇ, ಸೊ ಬೇರೆಯವ್ರೂ ಮಾಡ್ತಿರ್ತಾರೆ, ಸೊ ನಾವು ಮಾಡ್ಬೋದಲ್ವಾ ಅನ್ನೋ ಒಂದು ಏನಂತಾರೆ ಮೋಟಿವೇಶನ್ ತೊಗೊಂಡು ನಾವು ಕೂಡ ಸ್ಟಾರ್ಟ್ ಮಾಡ್ಬೋದು. ಸೊ ನೇಮ್ ಏನು ಇಡ್ಬೋದು, ಅದಿಡ್ಬೋದು, ಇದಿಡ್ಬೋದು ಅನ್ನೋ ಒಂದು ಇದಿರುತ್ತೆ. ನೇಮ್ ಏನಿಲ್ಲ, ನೀವೇನು ಬೇಕಾದ್ರೂ ಇಡ್ಬೋದು. ನಿಮ್ಗೊಂದು ಸ್ವಲ್ಪ ಇನೋವೇಷನ್ ಮೈಂಡ್ ಇತ್ತು, ಸೊ ನೀವೊಂದು ಸ್ವಲ್ಪ ಫಾರ್ವರ್ಡೆಡ್ ಮೈಂಡ್ ಅಂತಂದರೆ ಚೆನ್ನಾಗಿ ಇಟ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಹೆಸರು ಇಟ್ಕೊಂಡ್ರೆ ಸಾಕು, ಜನಕ್ಕೆ ನಮಗೇನು ಇನ್ಫಾರ್ಮೇಷನ್ ಹೋಗ್ಬೇಕಷ್ಟೇ, ನಿಮ್ಮ ನೇಮ್ ಏನು ಮ್ಯಾಟರ್ ಆಗಲ್ಲ. ಸೊ ಓಕೆನಾ, ನಂದು ಬಂದು ನನ್ನ ಹೆಸರು ಕಾವ್ಯ ಅಂತ ಇಟ್ಕೊಂಡಿದ್ದೀನಿ, ನನ್ನ ಹಸ್ಬೆಂಡ್ ಹೆಸರು ಹರೀಶ್ ಬಂದು ಹರಿ ಅಂತ ಇಟ್ಕೊಂಡಿದ್ದೀನಿ, ನಮ್ಮ ಪಾಪು ಹೆಸರು ತಿಶಾನು, ಸೊ ಅವ್ನಿಗೆ ಇನ್ನೊಂದು ನೇಮ್ ಇದೆ ಕ್ರಿಶ್ ಅಂತ. ಸೊ ಅದಕ್ಕೆ ಕಾವ್ಯ ಹರಿ ಕ್ರಿಶ್, ಕಾವ್ಯ ಹರಿ ಕ್ರಿಶ್ ಬದಲು ಕಾವ್ಯ ಹರಿ ಕ್ರಿಶ್ ಅಂತ, ಸೊ ಕಾವ್ಯ ಹರಿ ಕೃಷ್ಣ ಅನ್ನೋ ಥರ ಫೀಲ್ ಬರುತ್ತೆ. ಸೊ ನನ್ನ ಒಂದು ಚಾನಲ್ ಸ್ವಲ್ಪ ಚೆನ್ನಾಗಿರುತ್ತೆ, ಇನೋವೇಷನ್ ಆಗಿ ನನಗೆ ನೇಮು ಅಂತ ನಮ್ಮ ಮೂವರ ಹೆಸರು ಜಾಯಿನ್ ಮಾಡಿ ಕಾವ್ಯ ಹರಿ ಕೃಷ್ ಅಂತ ನನ್ನ ಚಾನಲ್ ನೇಮ್ ಇಟ್ಟಿದ್ವಿ. ಸೊ ಓಕೆನಾ, ಸೊ ಇದು ನನಗೆ ಏನಕ್ಕೆ ಅಂದರೆ, ನಾನು ಯೂಶ್ವಲ್ ಆಗಿ ನೋಡಿ ನಾನು ಯಾಕೆ ಮಾಡಬಾರ್ದು, ಮನೇಲಿ ಇರ್ತೀನಲ್ಲ, ಸೊ ಟೈಮ್ ವೇಸ್ಟ್ ಮಾಡೋ ಬದಲು ಸೊ ಇದಕ್ಕಾದ್ರೂ ಟೈಮ್ ಹಾಕೋಣ, ಒಂದಲ್ಲ ಒಂದಿನ ನನಗೆ ಯೂಸ್ ಆಗುತ್ತೆ ಅಂತ. ಸೊ ಇವತ್ತು ನನಗೆ ಯೂಸ್ ಆಗಿದೆ ಅಂತ ತೃಪ್ತಿ ಇದೆ, ಓಕೆನಾ, ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ನೀವು ಕೂಡ ಆ ಥರನೇ ಯೋಚನೆ ಮಾಡಿ. ಒಂದಲ್ಲ ಒಂದಿನ ಆಗುತ್ತೆ, ಬಟ್ ಟೈಮ್ ತೊಗೊಳುತ್ತೆ, ಒಬ್ರೊಬ್ರಿಗೆ ಟೈಮ್ ತೊಗೊಳುತ್ತೆ, ಒಬ್ರೊಬ್ರಿಗೆ ಬೇಗ ಕ್ಲಿಕ್ ಆಗುತ್ತೆ. ಆದ್ರೂ ನಮ್ಮ ಕಾನ್ಫಿಡೆನ್ಸನ್ನು ಮರಿಬಾರ್ದು ಆ್ಯಂಡ್ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕು, ಆಗ ಮಾತ್ರ ನಿಮಗೆ ಸೊ ಸಕ್ಸಸ್ ಆಗುತ್ತೆ, ಸಾಧ್ಯ ಆಗುತ್ತೆ. ಸೊ ಅದು ನೇಮನ್ನು ಇಟ್ಕೊಂಡೆ. ಸೊ ನೇಮ್ ಇಟ್ಟಿದ್ದಾದ್ಮೇಲೆ ಫಸ್ಟ್ ನಾನು ಏನು ಮಾಡ್ತಿದ್ದೆ, ಲಾಂಗ್ ವೀಡಿಯೋಸ್ಗೆ ಫೋಕಸ್ ಮಾಡೋ ಬದಲು ಶಾರ್ಟ್ಸ್ಗೆ ಫೋಕಸ್ ಮಾಡ್ತಿದ್ದೆ. ಸೊ ಶಾರ್ಟ್ಸು ಓಡ್ತಾ ಇದ್ದಿಲ್ಲ. ಸೊ ನಾನು ಚಾನಲ್ ಸ್ಟಾರ್ಟ್ ಮಾಡಿದ ತಕ್ಷಣ ಒಂದು ಇಂಟ್ರೊಡಕ್ಷನ್ ವಿಡಿಯೋ ಹಾಕಿದೆ. ನೀವು ಕೂಡ ಚಾನಲ್ ಸ್ಟಾರ್ಟ್ ಮಾಡಿದ ತಕ್ಷಣ ಒಂದು ಇಂಟ್ರೊಡಕ್ಷನ್ ವಿಡಿಯೋನ ಹಾಕಿ ನಿಮ್ಮ ಬಗ್ಗೆ. ಸೊ ಅದು ನಿಮಗೆ ಹೆಲ್ಪ್ ಆಗುತ್ತೆ, ಬೇರೆಯವ್ರಿಗೆಲ್ಲ ಶೇರ್ ಮಾಡೋದಕ್ಕಾಗಿರ್ಬೋದು, ಪ್ರತಿಯೊಂದು ಮತ್ತೊಂದು ವಿಷಯಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಸೊ ಏನಕ್ಕೆ ಅಂದರೆ ಇಂಟ್ರೊಡಕ್ಷನ್ ವಿಡಿಯೋ, ಅದರಲ್ಲಿ ನಿಮ್ಮ ಇಂಟ್ರೊಡಕ್ಷನ್, ನಿಮ್ಮ ಹೆಸರು, ಫ್ಯಾಮಿಲಿ ಬಗ್ಗೆ ನೀವೇನು ಓದಿದ್ರೆ ನಿಮಗೆ ಇಷ್ಟ ಇದ್ದರೆ ಮಾಡಿ. ನನಗೆ ಪರ್ಸ್ನಲ್ ಡೀಟೇಲ್ಸ್ ಶೇರ್ ಮಾಡ್ಕೊಳ್ಳೋಕೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ನೋ ಇಶ್ಯೂಸು, ಬೇಡ. ಫಸ್ಟ್ ನಿಮ್ಗೆ ಯಾವ ವಿಡಿಯೋ ಬೇಕೋ ಆ ವಿಡಿಯೋನ ಹಾಕಿ.
ಓಕೆನಾ. ಸೊ ನಾನು ಆ ಒಂದು ವಿಡಿಯೋನ ಶೇರ್ ಮಾಡಿದೆ. ಸೊ ಶೇರ್ ಮಾಡಿದ್ದಾದಮೇಲೆ ಸೊ ನೆಕ್ಸ್ಟು ಸ್ವಲ್ಪ ಶಾರ್ಟ್ಸ್ಗಳಿಗೆ ಗಮನ ಕೊಡೋದು. ನಿಮಗೆ ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ಶೇರ್ ಮಾಡಬೇಕು ಅಥವಾ ನಿಮಗೆ ಏನಾದರೂ ಇರುತ್ತಲ್ವ, ಸೊ ಇಂಟ್ರೆಸ್ಟ್ ಇತ್ತು ಅಂತಂದರೆ ಮಾಡಿ, ಇಲ್ಲ ಅಂತಂದರೆ ವೆಲ್ ಅನ್ಕೊಂಡು ನಿಮ್ಗೆ ಯಾವ ವಿಡಿಯೋಯಿಂದ ಸ್ಟಾರ್ಟ್ ಮಾಡಬೇಕು ಅನ್ಸುತ್ತೋ ಆ ವಿಡಿಯೋನ ಮಾಡಿ. ಸೊ ನಾನು ನನ್ನ ಇಂಟ್ರೊಡಕ್ಷನ್ ವಿಡಿಯೋನ ಮಾಡಿದ್ದೆ. ಸೊ ಇಂಟ್ರೊಡಕ್ಷನ್ ವಿಡಿಯೋ ಹಾಕಿ ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಕೊಳ್ಳಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನನ್ನ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯವ್ರಿಗೆ ಶೇರ್ ಮಾಡೋದಕ್ಕೆ ಅದೊಂದು ಒಳ್ಳೆ ವಿಡಿಯೋ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಇಂಟ್ರೊಡಕ್ಷನ್ ವಿಡಿಯೋ ಮಾಡಿ ನೆಕ್ಸ್ಟ್ ಶಾರ್ಟ್ಸ್ ಕಡೆ ಫೋಕಸ್ ಮಾಡಿದೆ. ಸೊ ಶಾರ್ಟ್ಸ್ ಕಡೆ ಫೋಕಸ್ ಮಾಡಿದಾಗ ಶಾರ್ಟ್ಸ್ ವ್ಯೂಸು ಬರ್ತಾ ಇರಲಿಲ್ಲ, ಓಕೆನಾ. ಬರ್ತಾ ಇರಲಿಲ್ಲ ಅಂದರೆ ನಾರ್ಮಲ್ ಆಗಿ ಒಂದು 500 ವ್ಯೂಸು, 400 ವ್ಯೂಸು, ಒಂದೊಂದು 13 ವ್ಯೂಸು, 12 ವ್ಯೂಸು, 1 ವ್ಯೂಸು, 2 ವ್ಯೂಸು, ಆ ರೀತಿಯಾಗಿ ಅಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಚೆನ್ನಾಗಿ ಬಂತು. ಮತ್ತೆ ಸ್ಟಾರ್ಟಿಂಗ್ ಒಂದು 5 ವಿಡಿಯೋಸ್ಗೆ ಚೆನ್ನಾಗಿ ಬಂತು, ಕೇಗಾಡು ಓಡ್ತು. ಸೊ ನೆಕ್ಸ್ಟ್ ಆದಮೇಲೆ 12 ವ್ಯೂಸು, 3 ವ್ಯೂಸು, ಆ ರೀತಿ ಬರೋಕ್ಕಾಯ್ತು. ಯಾಕೆ ಏನು ಅಂತ ಗೊತ್ತಾಗಿಲ್ಲ. ಸೊ ಅದಾದಮೇಲೆ ಲಾಂಗ್ ವಿಡಿಯೋಸ್ಗಳನ್ನು ಮಾಡಾಕ್ಬೋದು. ನಾನು ಎಲ್ಲ ಸ್ವಲ್ಪ ಹೆಲ್ತ್ ಟಿಪ್ಸ್ ಆಗಿರ್ಬೋದು, ಮತ್ತು ಕುಕಿಂಗ್ ವಿಡಿಯೋಸ್ ಆಗಿರ್ಬೋದು, ಮತ್ತೊಂದು ವಿಡಿಯೋಸು ಎಲ್ಲದೂ ನನ್ನ ಚಾನಲ್ ಹೋಗಿ ಚೆಕ್ ಮಾಡ್ಬೋದು. ನೀವು ಅದರಲ್ಲಿ ಗೊತ್ತಿರುತ್ತೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗಿದ್ರೆ ಸ್ಕಿನ್ ಕೇರ್ ಟಿಪ್ಸ್ ಆಗಿರ್ಬೋದು, ಹೇರ್ ಫಾಲ್ ಟಿಪ್ಸ್ ಆಗಿರ್ಬೋದು, ಮತ್ತು ಇದು ನಿಮಗೆ ಕೋಲ್ಡ್ ಕಾಫ್ ರೆಮಿಡಿ, ಹೋಮ್ ರೆಮಿಡೀಸ್ ಆಗಿರ್ಬೋದು, ಈ ಥರದ್ದೇ ನನ್ನ ಚಾನಲಲ್ಲಿ ಇರುವಂಥದ್ದು. ಸೊ ನನಗೆ ಏನಾಯಿತು ಅಂತಂದರೆ ಒಂದು ಇದು ಫೇಸ್ ಪ್ಯಾಕ್ದೊಂದು ವಿಡಿಯೋ ಮಾಡಿದೆ. ಸೊ ಅದು ನಂದು ಫಸ್ಟು ಹೋಗಿದ್ದು. ನಂದು ಅದು ಒಂದು ಎಷ್ಟನೇ ವಿಡಿಯೋ ಅಂತ ಅಂದರೆ ಒಂದು 7ನೇದೋ 8ನೇದೋ ವಿಡಿಯೋ ಅನ್ಕೊತೀನಿ. ಆ ವಿಡಿಯೋ ಯಾವುದಾದ್ರೂ ಒಂದು ವಿಡಿಯೋ ಸಜೆಸ್ಟ್ ಮಾಡುತ್ತೆ ಯೂಟ್ಯೂಬು, ನೀವು ಮಾಡ್ತಾ ಇರಬೇಕು. ಫಸ್ಟ್ ಸ್ಟಾರ್ಟಿಂಗ್ ಡೇಸಲ್ಲಿ ನನಗೂ ಕೂಡ ಕಡಿಮೆನೇ ವ್ಯೂಸ್ ಬಂದಿದೆ. ಇಂಟ್ರಡಕ್ಷನ್ ವಿಡಿಯೋಗೆ ಒಂದು 500 ವ್ಯೂಸ್ ಬಂತು ಅನ್ಕೊತೀನಿ, ಯಾಕಂದರೆ ಅದನ್ನು ನಾನು ಎಲ್ರಿಗೂ ಶೇರ್ ಮಾಡಿದ್ದೆ. ಸೊ ಶೇರ್ ಮಾಡೋದು ಏನಕ್ಕೆ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಮತ್ತು ವಾಟ್ಸಪ್ಪಲ್ಲಿ ನಮ್ಮದು ಶೇರ್ ಮಾಡ್ಕೊತೀವಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಶೇರ್ ಮಾಡಿದ್ದೆ ಸ್ವಲ್ಪ ಜನಕ್ಕೆ. ಮತ್ತು ಸ್ಟೇಟಸ್ಗಳಿಗೆ ಅದು ಮತ್ತೊಂದಿತ್ತೊಂದು ನೀವು ಹಾಕ್ಕೊಳ್ಳಿ, ಸ್ಟೇಟಸ್ಗೆ ಹಾಕ್ಕೊಳ್ಳಿ. ಸ್ಟೇಟಸ್ಗೆ ಹಾಕ್ಕೊಂಡು ಶೇರ್ ಮಾಡಿದಾಗ ಏನಾಗುತ್ತೆ, ಸೊ ಅವ್ರಿಗೆ ಹೋಗಿ ತಲುಪುತ್ತೆ, ಅವರು ಅದನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಾರೆ, ಆಗ ಸ್ವಲ್ಪ ಬೆನಿಫಿಟ್ ಇರುತ್ತೆ. ಇನ್ನೊಂದು ಬೆನಿಫಿಟ್ ಏನಂದರೆ ಲಾಂಗ್ ವೀಡಿಯೋಸ್ಗಳನ್ನ ಮಾಡಬೇಕು. ನಿಮ್ಮ ಹತ್ರ ನೀವು ಒಳ್ಳೆ ರೀಲ್ಸ್ ಅಂತಂದರೆ ನೀವು ಶಾರ್ಟ್ಸ್ ಹಾಕಿ 10M ಕ್ರಿಯೇಟ್ ಮಾಡೋಕ್ಕಾಗುತ್ತೆ ಅನ್ನೋದಿದ್ರೆ ಶಾರ್ಟ್ಸ್ ಕಡೆ ಗಮನ ಕೊಡಿ. ಇಲ್ಲಾಂದರೆ ಫೋಕಸ್ ಆನ್ ಲಾಂಗ್ ವಿಡಿಯೋಸ್. ನಿಮ್ಮ ಲಾಂಗ್ ವಿಡಿಯೋಸೇ ಮೇನ್ ಬೇಕಾಗಿರೋದು 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋಕ್ಕೆ. ನಿಮ್ಮ ವಿಡಿಯೋ ಒಂದು 10K ಮೇಲೆ ಒಂದು 5-6 ವಿಡಿಯೋ ಓಡಿತು ಅಂದರೆ ನಿಮ್ಮ ವಾಚ್ ಅವರ್ಸು ಕಂಪ್ಲೀಟಾಗಿ ಅಂದರೆ ಕಂಪ್ಲೀಟ್ ಆಗಿಬಿಡುತ್ತೆ. ಇಲ್ಲಾಂದರೆ ಒಂದೇ ವಿಡಿಯೋ ನಿಮ್ದು ಏನಾದರೂ 100K 80K ಆ ಥರ ಓಡ್ತು ಅಂದ್ರೂ ಫುಲ್ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಆ ಥರ ಓಡೋದಕ್ಕೆ ನಾವೇನು ಫೇಮಸ್ ಸ್ಟಾರ್ಸಾ ಅಲ್ವಾ, ನಿಮ್ಮ ಮೈಂಡಲ್ಲಿ ಒಂದು ಕ್ವಶನ್ ಬರ್ಬೋದು. ಅದಕ್ಕೆ ಏನು ಮಾಡಬೇಕು, ನಿಮ್ಮ ಕನ್ಸಿಸ್ಟೆನ್ಸಿನ ಬಿಡಬಾರ್ದು. ನಾನು ಅಷ್ಟು ನನ್ನ ಕನ್ಸಿಸ್ಟೆನ್ಸಿನ ಬಿಟ್ಟಿಲ್ಲ. ಸೊ ಡೈಲಿ ಅಪ್ಲೋಡ್ ಮಾಡ್ತಿದ್ದೆ. ಒಂದೊಂದು ದಿನ ಏನಾದರೂ ನಮಗೆ ಹೆಲ್ತ್ ಅಪ್ಸೆಟ್ ಆಯಿತು, ಇಲ್ಲ ಔಟಿಂಗ್ ಏನಾದರೂ ಹೋಗಿದ್ವಿ, ಇಲ್ಲ ಫ್ಯಾಮಿಲಿ ಟ್ರಿಪ್ಪು, ಫ್ಯಾಮಿಲಿ ಫಂಕ್ಷನ್ ಆ ಥರ ಏನಾದರೂ ಇದ್ದಾಗ 2 days ಒನ್ಸ್ ಅಟ್ಲೀಸ್ಟ್ ವೀಕ್ಗೆ ಒಂದು 3 ಇಂದ 4 ವಿಡಿಯೋಸ್ ಆದರೂ ಹಾಕ್ತಿದ್ದೀನಿ. ನಾನು ರೆಗ್ಯುಲರ್ ಆಗಿ ಡೈಲಿ ವಿಡಿಯೋಸ್ ಹಾಕ್ತಿದ್ದೆ. ಒಂದಿನ ಬಿಟ್ಟು ಒಂದಿನ ಬಿಟ್ಟು ಒಂದಿನ ಹಾಕ್ತಿದ್ದೆ. ಸೊ ಆಗ ಅದೊಂದು ಫೇಸ್ದು ಇದು ನಿಮ್ಮದು ಫೇಸ್ ಏನಾಗುತ್ತೆ, ಬ್ರೈಟ್ನಿಂಗ್ ಆಗುತ್ತೆ, ಸ್ಕಿನ್ ವೈಟ್ನಿಂಗ್ ಅಟ್ ಹೋಮು, ಅದೊಂದು ವಿಡಿಯೋ ನಂದು ಒಂದು 12K ವರೆಗೂ ಓಡ್ತು. ಸೊ ಅದರಿಂದ ನನಗೆ ವಾಚ್ ಅವರ್ಸು ಬಂತು. ಸೊ ನೆಕ್ಸ್ಟ್ ಬಾಯ್ ಬೇಬಿ ಸಿಂಟಮ್ಸ್ ಅದು ಕೂಡ ನನಗೆ ಓಡ್ತು, 25K ಓಡ್ತು. ಅದಾದಮೇಲೆ ಇದೆರಡು ಸ್ವಲ್ಪ ಚೆನ್ನಾಗಿ ಓಡಿದ್ದು. ನೆಕ್ಸ್ಟ್ ಇನ್ನೊಂದು ಗರ್ಲ್ ಬೇಬಿ ಸಿಂಟಮ್ಸ್ ಅದು ಕೂಡ ಚೆನ್ನಾಗಿ ಓಡ್ತು. ಸೊ ನನಗೆ ಇವಾಗ ಟ್ರಿಕ್ಸ್ ಬಂತು. ಸೊ ಇದರಲ್ಲೇ ಇವಾಗ ನಿಮ್ಗೆ ಯಾವ ವಿಡಿಯೋ ಚೆನ್ನಾಗಿ ವ್ಯೂಸ್ ಬರುತ್ತಲ್ವಾ ಅಂಥ ವಿಡಿಯೋಸ್ಗಳನ್ನೇ ಸ್ವಲ್ಪ ಮಾಡೋಕ್ಕೆ ಹೋಗ್ಬೇಕು. ಇವಾಗ ನಿಮಗೆ ಸ್ಕಿನ್ ವೈಟ್ನಿಂಗ್ ಅಟು ಅದೇ ಥರ ವಿಡಿಯೋಸ್ನ ಮಾಡಿ, ಓಕೆನಾ. ಹೋಮ್ ರೆಮಿಡೀಸ್ನ ಕೇಳ್ತಿದ್ದಾರೆ, ಇದು ನಿಮಗೆ ಜನ ಅದನ್ನ ಇಷ್ಟಪಡ್ತಿದ್ದಾರೆ. ಸೊ ಬಾಯ್ ಬೇಬಿ ಸಿಂಟಮ್ಸ್ ಅದ್ರ ಬಗ್ಗೆ ಇನ್ನು ಸ್ವಲ್ಪ ನಿಮ್ಮದು ಪ್ರೆಗ್ನೆನ್ಸಿ ವಿಡಿಯೋಸ್ ಆಗಿರ್ಬೋದು, ಸೊ ಬಾಯ್ ಬೇಬಿ ಅದರದ್ದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಆಗಿರ್ಬೋದು, ಅದು ಕೂಡ ಚೆನ್ನಾಗಿ ನೋಡ್ತು. ನಮಗೆ 1K ಮೇಲೆ ಹೊಡಿದ್ರೆ ಸಾಕು, ನಿಮಗೆ ವ್ಯೂಸು ವಾಚ್ ಅವರ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿಯಾಗಿ ನೀವು ಅನಲೈಸ್ ಮಾಡ್ಕೋಬೇಕು, ಯಾವ ವಿಡಿಯೋ ನಮ್ಮಿಂದ ಜನ ಎಕ್ಸ್ಪೆಕ್ಟ್ ಮಾಡ್ತಾವ್ರೆ. ಸೊ ಅದರಿಂದ ನಮಗೆ ವಾಚ್ ಅವರ್ಸು ಕಂಪ್ಲೀಟ್ ಆಗುತ್ತೆ. ಆ ಥರದ್ದು ವಿಡಿಯೋಗಳನ್ನ ಹಾಕಿ. ಇವಾಗ ನಿಮ್ದೊಂದು ಟೆಕ್ ಚಾನಲ್ ಅಂತ ಅಂದ್ಕೊಳ್ಳಿ, ಇವಾಗ ಕುಕಿಂಗ್ ಚಾನಲ್ ಅಂತ ಅಂದ್ಕೊಳ್ಳಿ. ಯಾವುದು ನಿಮಗೆ ಕುಕಿಂಗ್ ಅಂತಂದರೆ, ನಾನು ಕುಕಿಂಗ್ದು ಹಾಕಿದೆ ಬಟ್ ಅದು ಓಡಲಿಲ್ಲ, ನನ್ನ ಸಬ್ಸ್ಕ್ರೈಬರ್ಸು ಅದನ್ನ ಇಷ್ಟಪಟ್ಟಿಲ್ಲ. ಸೊ ಅದಕ್ಕೆ ನಾನು ಸ್ಕಿಪ್ ಮಾಡಿಬಿಟ್ಟೆ. ಕುಕಿಂಗ್ ವೀಡಿಯೋಸ್ ನಂತರಲ್ಲಿ ಓಡಲ್ಲ, ನನಗೆ ಅದರಿಂದ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಈ ಥರ ಇನ್ಫಾರ್ಮೇಷನ್ ವಿಡಿಯೋಗಳು ನನಗೆ ಕ್ಲಿಕ್ ಆಗ್ತಾ ಹೋಗ್ತು. ಹೋಮ್ ರೆಮಿಡೀಸ್ದು ಕ್ಲಿಕ್ ಆಗ್ತಾ ಹೋಗ್ತು, ಅಂದರೆ ಬ್ಯೂಟಿ ಟಿಪ್ಸ್ದು ಆಗಿರ್ಬೋದು, ಆ ಥರದ್ದು ನನಗೆ ಕ್ಲಿಕ್ ಆಗ್ತಾ ಹೋಗ್ತು. ಸೊ ಅದನ್ನು ನಾನು ಫೋಕಸ್ ಮಾಡ್ಕೊಡೋದು ಮಾಡಿ ಪರವಾಗಿಲ್ಲ. ಒಂದೇ ಥರ ವಿಡಿಯೋ 2 ಸತಿ 3 ಸತಿ ಮಾಡಿ ಜನ ಯಾಕಂದರೆ ಅದನ್ನೇ ಇಷ್ಟಪಡೋದು. ಇವಾಗ ಒಂದು ವಿಡಿಯೋದಲ್ಲಿ ಒಬ್ರಿಗೆ ಅರ್ಥ ಆಗುತ್ತೆ, ಇನ್ನೊಂದು ವಿಡಿಯೋ ನೀವು ಸ್ಪಷ್ಟವಾಗಿ ಇದ್ರಲ್ಲಿ ಕಮ್ಮಿ ಹೇಳಿರ್ತಾರೆ, ಇನ್ನೊಂದು ವಿಡಿಯೋ ಎಕ್ಸ್ಪ್ಯಾಂಡ್ ಮಾಡಿ ಹೇಳಿ, ಅದನ್ನ ಜನ ಇಷ್ಟಪಡ್ತಾ ಇರೋದು ಅನ್ನೋದನ್ನು ನಿಮ್ಮ ಮೈಂಡಲ್ಲಿ ಇಟ್ಕೋಬೇಕು.
ಸೊ ಅದನ್ನು ನೀವು ಮಾಡ್ತಾ ಹೋಗ್ಬೇಕು. ನಾನು ಮಾಡಿದ್ದು ಕೂಡ ಅದೇ. ಸೊ ಆ ಥರ ಹೋಮ್ ರೆಮಿಡೀಸ್ನ ಮಾಡ್ಕೊತಾ ಹೋದೆ. ಮತ್ತು ಬಾಯ್ ಬೇಬಿ ಸಿಂಟಮ್ಸ್ ಅದನ್ನು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡ್ಕೊತಾ ಹೋದೆ. ಬಾಯ್ ಬೇಬಿ ಸಿಂಟಮ್ಸ್ ಮತ್ತು ಈ ಹುಡುಗಿರಿಗೆ PCOD ಪ್ರಾಬ್ಲಮ್ಸ್ ಆ ಥರ ಹೆಲ್ತ್ ಬಗ್ಗೆನೇ ಜನ ನನ್ನ ಹತ್ರ ತೊಗೊಳಕ್ಕೆ ಬಂದರು. ಸೊ ಅದನ್ನು ನಾನೇ ಕೂಡ ಅವರೇ ಕೇಳ್ತಿದ್ರು. ಮತ್ತು ನಂದು ಫೇಸ್ ಇಲ್ಲೆಲ್ಲ ಡಾರ್ಕ್ ಸರ್ಕಲ್ಸ್ ಆಗಿ. ಸೊ ಇದೆಲ್ಲ ಬಿಟ್ಟು ಏನು ಮಾಡ್ತಿದ್ದೆ, ನಾನು ಲೈವ್ ಮಾಡ್ತಿದ್ದೆ. ಓಕೆನಾ, ಲೈವ್ ಮಾಡ್ತಿದ್ದೆ, ಈವ್ನಿಂಗ್ ಟೈಮಲ್ಲಿ ಲೈವ್ ಮಾಡ್ತಿದ್ದೆ. ಅದರಿಂದ ಸಬ್ಸ್ಕ್ರೈಬರ್ಸ್ ಗೈನ್ ಆದರು ಆ್ಯಂಡ್ ವಾಚ್ ಅವರ್ಸ್ ಕೂಡ ಅದರಿಂದ ನನಗೆ ಕಂಪ್ಲೀಟ್ ಆಗೋದಕ್ಕೆ ಹೆಲ್ಪ್ ಆಯಿತು. ನೀವು ಕೂಡ ಲೈವ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇತ್ತು, ಸೊ ಲೈವಲ್ಲಿ ಚೆನ್ನಾಗಿ ಮಾತಾಡ್ತೀರಾ, ಭಯ ಇಲ್ದಿರ, ಸೊ ಏನು ನನಗೆ ಏನಾಗೋದಿಲ್ಲ ಲೈವಲ್ಲಿ ಅನ್ನೋದಾದರೆ ನೀವು ಕೂಡ ಲೈವ್ ಮಾಡಿ. ಸಾಕಷ್ಟು ಜನ ಮಾಡಲ್ಲ. ನನಗೆ ಲೈವಿಂದನೇ ವಾಚ್ ಅವರ್ಸ್ ಕಂಪ್ಲೀಟ್ ಆಯಿತು ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಕೂಡ ಗೇನ್ ಆಯಿತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ಶಾರ್ಟ್ಸಿಂದ ಏನೂ ಯೂಸ್ ಆಗಿಲ್ಲ ಗೈಸ್. ಎಲ್ಲರೂ ಹೇಳ್ತಾರೆ ಶಾರ್ಟ್ಸ್ ಅಪ್ಲೋಡ್ ಮಾಡಿ ಫಾಲೋವರ್ಸ್ ಅದೇ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಅಂತ. ನನಗೆ ಒಂಚೂರು ಬಂದಿಲ್ಲ. ನಾನು ಜಸ್ಟ್ ಶಾರ್ಟ್ಸ್ ಅಪ್ಲೋಡ್ ಮಾಡಿ ವೇಸ್ಟ್ ಅಂದ್ಕೊಂಡ್ಬಿಟ್ಟೆ. ಶಾರ್ಟ್ಸ್ 1,000 ಎಷ್ಟು ಓಡುತ್ತಲ್ಲ, ಎಲ್ಲರೂ ನೋಡ್ತಿದ್ರೆ ಏನೇನೋ ಹಾಕಿರ್ತಾರೆ, ಒಳ್ಳೆ ಕೊತ್ಕೊತಿಗಳ ಥರ ಹಾಕಿರ್ತಾರೆ. ಅಂಥದ್ದೆಲ್ಲ ಎಷ್ಟು ರೀಚ್ ಆಗ್ತಿದೆ. ಸೊ ನಾವು ಎಷ್ಟು ಕಷ್ಟಪಟ್ಟು ಸ್ಟ್ರಗಲ್ ಮಾಡಿ, ಎಷ್ಟು ಕಷ್ಟಪಟ್ಟು ಶೂಟ್ ಮಾಡಿ ಎಲ್ಲ ಮಾಡಿ ಮಾಡಿರ್ತೀವಿ, ಬಟ್ ರೀಚ್ ಆಗಲ್ಲ. ಅದೇ ಒಂದು ಬೇಜಾರಾಗೋದು ಈ ಶಾರ್ಟ್ಸಲ್ಲಿ. ಲಾಂಗ್ ವಿಡಿಯೋಸ್ ಆದರೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿತ್ತು. ಸೊ ಬಟ್ ಶಾರ್ಟ್ಸಲ್ಲಿ ಸಿಗ್ತಿರ್ಲಿಲ್ಲ. ನಾನು ಅಷ್ಟು ಫೋಕಸ್ ಮಾಡ್ತಿಲ್ಲ. ನಾರ್ಮಲಾಗಿ ನಾನು ಏನು ರೀಲ್ಸ್ ಮಾಡ್ತಿದ್ದೆ ಅದನ್ನೆಲ್ಲ ಹಾಕ್ತಿದ್ದೆ ಅಷ್ಟೇ. ಈವ್ನಿಂಗ್ ಟೈಮಲ್ಲೇ ಪೋಸ್ಟ್ ಮಾಡ್ತಿದ್ದಿತ್ತು. ಅಂದರೆ ನೀವು ಪೋಸ್ಟ್ ಮಾಡೋ ಟೈಮು ಕೂಡ ನಿಮಗೆ ಕರೆಕ್ಟಾಗಿ ಇರಬೇಕು. ಮಾರ್ನಿಂಗ್ ಮಾಡ್ತೀರಾ ಮಾರ್ನಿಂಗೇ ಮಾಡ್ಕೊಂಡು ಹೋಗಿ, ಈವ್ನಿಂಗ್ ಮಾಡ್ತೀರಾ ಈವ್ನಿಂಗೇ ಮಾಡ್ಕೊತ ಹೋಗಬೇಕು, ಮಧ್ಯಾಹ್ನ ಮಾಡ್ತೀರಾ ಮಧ್ಯಾಹ್ನನೇ ಮಾಡ್ಕೊತ ಹೋಗಬೇಕು. ಇದು ಯೂಟ್ಯೂಬ್ ಆಲ್ಗೋರಿದಮ್ಮು ನಿಮಗೆ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ನೀವು ಒಂದಿನ ಬೆಳಗ್ಗೆ, ಒಂದಿನ ಮಧ್ಯಾಹ್ನ, ಒಂದಿನ ನೈಟ್ ಆ ಥರ ಹಾಕಕ್ಕೆ ಹೋಗ್ಬೇಡಿ. ಈವ್ನಿಂಗು 4 ಮೇಲೆಯಿಂದ ನೀವು 8 o'clock ಒಳಗಡೆ ಯಾವಾಗ ಬೇಕಾದರೂ ಅಪ್ಲೋಡ್ ಮಾಡಿ. ಮಾರ್ನಿಂಗು 9ಇಂದ 12 ಒಳಗಡೆ ಯಾವಾಗ ಬೇಕಾದ್ರೂ ಅಪ್ಲೋಡ್ ಮಾಡಿ. ಈ ರೀತಿ ಇರುತ್ತೆ. ಅವಾಗ ಸ್ವಲ್ಪ ಇದು ನೀವು ಯೂಸ್ ಮಾಡ್ಕೋಬೇಕು. ಟ್ರಿಕ್ಸ್ ಆ್ಯಂಡ್ ಟಿಪ್ಸನ್ನು ಯೂಸ್ ಮಾಡಿಕೊಂಡ್ರೆ ನಿಮ್ಗೆ ಸಕ್ಸಸ್ ಆಗ್ಬೋದು ಬೇಗ. ಸೊ ಈ ರೀತಿಯಾಗಿ ಲಾಂಗ್ ವಿಡಿಯೋಸ್ಗಳು ಜನ ಇವಾಗ ನಿಮ್ಗೆ ಒಂದಲ್ಲ ಒಂದು ವಿಡಿಯೋ ಅಟ್ಲೀಸ್ಟ್ ಒಂದು 5,000 ಇಲ್ಲ 3,000 ಆದರೂ ಓಡುತ್ತೆ. ಯಾವುದಾದ್ರು ಒಂದು ವಿಡಿಯೋ 2,000 3,000 ಆ ಥರ ಕ್ಯಾಟಗರಿ ವಿಡಿಯೋಸ್ನ ನೀವು ಮಾಡ್ಕೊತಾ ಹೋಗಿ. ಓಕೆ, ನಾವು ಒಂದೇ ಕ್ಯಾಟಗರಿ ಮಾಡ್ಕೊತಾ ಹೋಗಿ. ನೀವು ಕುಕ್ಕಿಂಗ್ ವಿಡಿಯೋಸ್ ಮಾಡ್ತೀರಾ ಅಂದರೆ ಕುಕ್ಕಿಂಗಲ್ಲೇ ಹೋಗಿ, ಹೆಲ್ತ್ ವಿಡಿಯೋಸ್ ಮಾಡ್ತೀರಾ ಅಂದರೆ ಹೆಲ್ತಲ್ಲೇ ಹೋಗಿ, ನೀವು ಟೆಕ್ ಚಾನಲ್ ಮಾಡ್ತೀರಾ ಅಂದರೆ ಟೆಕ್ ಚಾನಲ್, ಈ ಥರ ಹೋಗ್ಬೇಕಾಗುತ್ತೆ. ನೀವು ಹೋದಾಗ ನಿಮಗೆ ಒಂದಲ್ಲ ಒಂದಿನ ಸಕ್ಸಸ್ ಕಾಣಿಸುತ್ತೆ. ಯಾವುದನ್ನು ಜನ ಇಷ್ಟಪಡ್ತಾರೋ ಅದನ್ನು ನೀವು ಮುಂದುವರಿಬೇಕಾಗುತ್ತೆ. ಇಷ್ಟಪಡ್ದಿರೋದನ್ನ ಮಾಡೋಕ್ಕೋದ್ರೆ ಅವ್ರು ನೋಡಲ್ಲ, ವ್ಯೂಸು ಕೂಡ ಕಡಿಮೆ ಆಗುತ್ತೆ. ಸೊ ಆ ಥರದನ್ನು ಮಾಡೋಕ್ಕೆ ಹೋಗಿ. ನಿಮ್ಗೆ ಏನೂ ಟಾಪಿಕ್ ಸಿಕ್ಕಿಲ್ಲ, ಏನೂ ಮಾಡೋಕ್ಕೆ ಸಿಕ್ಕಿಲ್ಲ ಅಂದರೆ ನೀವು ರೆಗ್ಯುಲರಾಗಿ ಮಾಮೂಲಿ ಮನೆಗೆ ಏನು ಮಾಡ್ತಿರಲ್ಲ, ಸೊ ನನ್ನ ಡೈಲಿ ಬ್ಲಾಗ್, ನನ್ನ ದಿನಚರಿ ಈ ಥರ ಇತ್ತು ಅದನ್ನು ಮಾಡಿ. ಓಕೆ, ಈ ರೀತಿಯಾಗಿ ನೀವು ಮಾಡ್ತಾ ನಿಮಗೆ ಐಡಿಯಾ ಬಂದ್ಬಿಡುತ್ತೆ. ಸೊ ನಾನು ಈ ಥರ ಇನ್ನೊಂದು ವಿಡಿಯೋ ಮಾಡ್ಬೋದು, ಸೊ ನನಗೆ ಇನ್ನೊಂದು ವಿಡಿಯೋ ಮಾಡಿದ್ರೆ ಸೊ ಈ ಥರ ಐಡಿಯಾ ಸಿಗುತ್ತೆ ಅನ್ನೋದು ಕಂಪ್ಲೀಟಾಗಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಈ ರೀತಿ ಟ್ರಿಕ್ಸ್ಗಳನ್ನ ಫಾಲೋ ಮಾಡಿಕೊಂಡು ನಾನು ನನ್ನ 1000 ಫಾಲೋವರ್ಸ್ ಮತ್ತು 4000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡ್ಕೊಂಡೆ. ಹಾಗೆ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡಿ. ಬಾಯ್.